ಬೆಂಗಳೂರಿನಲ್ಲಿ ಕಟ್ಟಡದ ಮೇಲೆ ಬೃಹತ್ ಮರ ವಾಲಿದೆ. ಮತ್ತಿಕೆರೆಯ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಘಟನೆ ನಡೆದಿರುವುದು ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ ಸಂಭವಿಸಿರುವ ಘಟನೆ ಇದು. ಮತ್ತಿಕೆರೆಯ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಬೃಹತ್ ಮರ ಕಟ್ಟಡಕ್ಕೆ ವಾಲಿರುವ ಘಟನೆ ನಿನ್ನೆ ಮಧ್ಯಾಹ್ನ 12:30 ಸುಮಾರಿಗೆ ಸಂಭವಿಸಿದೆ. ಕಟ್ಟಡದ ಮೇಲೆ ಅರ್ಧ ತುಂಡಾಗಿ ಅರಳಿ ಮರ ವಾಲಿ ಬಿದ್ದಿದೆ. ಇನ್ನು ಕಟ್ಟಡಕ್ಕೂ ಹಾನಿಯಾಗಿದೆ. ಸದ್ಯ ರಸ್ತೆಯನ್ನ ಸ್ಥಳೀಯರು ಬ್ಲಾಕ್ ಮಾಡಿದ್ದಾರೆ. ಯಾವುದೇ ವಾಹನ ಸಂಚಾರವೂ ಕೂಡ ಆಗ್ತಾ ಇಲ್ಲ. ಮಳೆಗಾಲ ಶುರುವಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಮರದ ರೆಂಬೆ ಕೊಂಬೆಯನ್ನ ಕಟಾವು ಮಾಡುವ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಅಲ್ಲಲ್ಲಿ ಗಮನಿಸ್ತಾ ಮಾಡಬೇಕಾಗತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದು ರೀತಿ ಸೀಳು ಬಿಟ್ಟ ಪರಿಸ್ಥಿತಿಯಲ್ಲಿ ಕಟ್ಟಡದ ಮೇಲೆ ವಾಲಿದಂತೆ ಕಾಣಿಸ್ತಾ ಇದೆ. ಅದೃಷ್ಟವಶಾತ್ ಅಲ್ಲಿ ಯಾರು ಒಳಗಡೆ ಕೆಲಸ ಮಾಡ್ತಾ ಇರಲಿಲ್ಲ ಅಥವಾ ಬೃಹದಾಕಾರದ ಮರದ ಕೊಂಬೆ ಕಂಪ್ಲೀಟ್ ಆಗಿ ಬಿದ್ದಿಲ್ಲ. ಸದ್ಯ ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿ ತಂದಿದ್ದಾರೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಕಳೆದ 2-3 ದಿನದಿಂದಲೂ ಕೂಡ ಗಾಳಿಯ ವೇಗ ಅತಿ ಹೆಚ್ಚಾಗಿದೆ. ಸೊ ಇದರ ಪರಿಣಾಮವಾಗಿ ಒಂದು ದೇವಸ್ಥಾನದ ಮರವೂ ಕೂಡ ವಾಲಿರುವಂತಹ ಘಟನೆ ಮತ್ತಿಕೆರೆಯಲ್ಲಿ ಆಗಿದೆ. ಸದ್ಯ ನಾನು ಇವಾಗ ಒಂದು ಸ್ಥಳದಲ್ಲಿ ಇದ್ದೀನಿ. ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂತಹ ಮರದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. HMT ಲೇಔಟ್ ಮತ್ತಿಕೆರೆಯಲ್ಲಿ ಇರುವಂತಹ ದೇವಸ್ಥಾನ ಇದು. ನಿನ್ನೆ ಮಧ್ಯಾಹ್ನ 12:30 1 ಗಂಟೆ ಸುಮಾರಿಗೆ ಜೋರಾದ ಗಾಳಿ ಬೀಸಿದೆ. ಆ ಒಂದು ಗಾಳಿ ಬೀಸಿದಂತಹ ಸಂದರ್ಭದಲ್ಲಿ ಈ ಒಂದು ಮರದ ಅರ್ಧ ಭಾಗ ಒಂದು ಭಾಗಕ್ಕೆ ವಾಲಿರುವಂಥದ್ದು. ಇದರ ಪರಿಣಾಮವಾಗಿ ಅಂದರೆ ಸಂಪೂರ್ಣವಾಗಿ ಕಟ್ಟಡದ ಮೇಲೆ ಬಿದ್ದಿರುವಂತಹ ಪರಿಣಾಮವಾಗಿ ಕಟ್ಟಡವು ಕೂಡ ಕೆಲವೊಂದಿಷ್ಟು ಡ್ಯಾಮೇಜ್ ಆಗಿರೋದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಅದೃಷ್ಟವಶಾತ್ ನಿನ್ನೆ ಮಧ್ಯಾಹ್ನ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಲ್ಲೂ ಕೂಡ ಭಕ್ತಾದಿಗಳ ಓಡಾಟ ಇರಲಿಲ್ಲ. ಹಾಗೆ ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆಗಳು ಆಗಿಲ್ಲ. ಆದರೆ ಆದಷ್ಟು ಬೇಗ ಜಿಬಿಎ ಅಧಿಕಾರಿಗಳು ಇದನ್ನ ಗಮನ ಹರಿಸಿ ಇದನ್ನ ತೆರವು ಮಾಡಬೇಕಾಗುತ್ತೆ. ಸದ್ಯ ಈ ಒಂದು ಘಟನೆ ಆದ ಬಳಿಕ ಈ ಒಂದು ಭಾಗದಲ್ಲಿರುವಂತಹ ರಸ್ತೆಯನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ಬ್ಲಾಕ್ ಅನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಅದು ರಸ್ತೆಗೆ ಬೀಳುವಂತಹ ಚಾನ್ಸಸ್ ಇದೆ. ರಸ್ತೆಗೆ ಬೀಳ್ತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಯಾರು ಓಡಾಟ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಸೊ ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರೇ ಎರಡೂ ಭಾಗದಲ್ಲೂ ಕೂಡ ರೋಡ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಯಾವುದೇ ರೀತಿ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಸದ್ಯ ದೇವಸ್ಥಾನದಲ್ಲಿ ಈ ರೀತಿಯ ಘಟನೆ ಆಗಿರುವಂತದ್ದು. ಆದಷ್ಟು ಬೇಗ ಜಿಬಿಎ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನ ವಹಿಸಬೇಕಾಗತ್ತೆ. ಭಕ್ತಾದಿಗಳು ಸಾಕಷ್ಟು ಜನ ಬರ್ತಾ ಇರ್ತಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಈ ರೀತಿಯ ಹಳೆಯ ಮರಗಳು ಸಾಕಷ್ಟು ಇರುತ್ತೆ. ಕೇವಲ ಗಾಳಿ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಬರುವಂತಹ ಭಕ್ತಾದಿಗಳು ಕೂಡ ಕೆಲವೊಂದಿಷ್ಟು ಹಾಲಾಗಿರ್ಬೋದು, ಕೆಲವೊಂದಿಷ್ಟು ಪ್ರಸಾದಗಳನ್ನ ಆ ಒಂದು ಮರಕ್ಕೆ ಹಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರಸಾದವನ್ನ ತಿನ್ಲಿಕ್ಕೆ ಸಾಕಷ್ಟು ಇಲಿಗಳು ಬರುತ್ತೆ. ಇಲಿಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬುಡ ಅಂದ್ರೆ ಏನು ಬೇರೆ ಏನಿರುತ್ತೆ, ಆ ಒಂದು ಬೇರಲ್ಲಿ ಮಣ್ಣನ್ನ ಇದ್ ಮಾಡೋದ್ರಿಂದಾಗಿ ಬೇರು ಕೂಡ ಲೂಸ್ ಆಗುತ್ತೆ. ಸೊ ಆಗ ಈ ರೀತಿಯ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಆದಷ್ಟು ಬೇಗ ಜಿಬಿಎ ಅಧಿಕಾರಿಗಳು ಇಲ್ಲಿರುವಂತಹ ಸ್ಥಳೀಯರು ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆಯೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಜಿಬಿಎ ಅಧಿಕಾರಿಗಳು ಬರಬೇಕಾಗುತ್ತೆ. ಅರಣ್ಯ ವಿಭಾಗದ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಮರವನ್ನ ತೆರವು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನ ಆಲ್ರೆಡಿ ಕ್ಲೋಸ್ ಆಗಿದೆ ಇವಾಗ ಸದ್ಯದ ಮಟ್ಟಿಗೆ. ಆದಷ್ಟು ಬೇಗ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಬರ್ತಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಜಿಬಿಎ ಅರಣ್ಯ ವಿಭಾಗದವರು ಇದ್ರ ಬಗ್ಗೆ ಗಮನವನ್ನು ಹರಿಸಿ ಈ ಒಂದು ಮರವನ್ನು ತೆರವು ಮಾಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.